ಹರಗೆ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಆನಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಕಾರ್ತೀಕ ಮಾಸಗಳಲ್ಲಿ ಶ್ರೇಷ್ಠ ಎನ್ನುವ ಮಾತು ಪುರಾಣಗಳಲ್ಲಿ ಬರುತ್ತದೆ. ಕಾರ್ತಿಕ ಸಮೋ ಮಾಸ ಅಂತ ಮಾತು ಹೇಳುವಾಗ ಕಾರ್ತಿಕಕ್ಕೆ ಸಮಾನವಾದ ಮತ್ತೊಂದು ಮಾಸ ಇಲ್ಲ. ಪ್ರತಿಯೊಂದು ಮಾಸಕ್ಕೂ ನೀವು ಹೀಗೆ ಹೇಳುತ್ತೀರಾ? ಇಲ್ಲ. ಕಾರ್ತೀಕ ಮಾಸದ ಮಹತ್ವ ವಿಶೇಷವಾಗಿದೆ. ಹಾಗಾಗಿ ಈ ಮಾಸಕ್ಕೆ ಸಮಾನವಾದ ಮಾಸ ಮತ್ತೊಂದಿಲ್ಲ ಎನ್ನುವುದಾಗಿ ವಿಶೇಷವಾಗಿ ಪುರಾಣದಲ್ಲಿ ತಿಳಿಸಿಕೊಡ್ತಾರೆ. ನಮಗೆ ಕಾರ್ತೀಕ ಬಂದು ಅಂದರೆ ಇದು ಒಂದೊಂದು ಪ್ರಾಂತ್ಯದಲ್ಲಿ ತುಳಸಿಯ ಈ ಸಂಕೀರ್ತನೆ ಅನ್ನುವಂಥದ್ದು ಎಲ್ಲ ಕಡೆ ಇಲ್ಲ. ವಿಶೇಷವಾಗಿ ಉಡುಪಿಯ ಪರಿಸರದಲ್ಲಿ ಈ ತುಳಸಿ ಸಂಕೀರ್ತನೆ ಅನ್ನುವಂಥದ್ದಿದೆ. ನಮ್ಮಲ್ಲಿ ಘಟ್ಟದ ಮೇಲೆ ಕಲ್ಯಾಣ ವಿಶೇಷವಾಗಿ ದ್ವಾದಶಿ ಕಲ್ಯಾಣ ವಿಶೇಷವಾಗಿ ಆಗ್ತದೆ. ಈ ಕಲ್ಯಾಣ ಆ ಪ್ರಾಂತ್ಯದಲ್ಲಿ ಇಲ್ಲ. ಆದರೆ ಈ ಸಂಕೀರ್ತನೆ ಅನ್ನುವಂಥದ್ದು ನಮಗೆ ನಮ್ಮನ್ನ ಮರೆತು ದೇವರ ಆ ಗಾನದಲ್ಲಿ ಮಗ್ನರಾಗಿ ಮುಳುಗಲಿಕ್ಕೆ ದೊಡ್ಡ ಒಂದು ಅವಕಾಶ ಇದೆ. ಇದು ಸೋದೆ ಪರಂಪರೆಯಲ್ಲಿ ವಿಶ್ವಪ್ರಿಯ ತೀರ್ಥರು ಅಂತ ಬರ್ತಾರೆ. ವೃಂದಾವನಾಚಾರ್ಯರ ಹೆಸರು. ಅವರ ಕಾಲದಲ್ಲಿ ಮೈಸೂರಿನ ರಾಜ ಉಡುಪಿಗೆ ಕೃಷ್ಣ ದರ್ಶನಕ್ಕೆ ಬಂದಿದ್ದಾನೆ. ಬಂದು ಸ್ವಾಮಿಗಳ ಹತ್ತಿರ ಮಾತನಾಡುವಾಗ ಇನ್ನು ವೈಕುಂಠದಲ್ಲಿ ಇಂತಹ ಅದ್ಭುತವಾದ ಸುಖ ಇದೆ. ಅಂದರೆ ಲೌಕಿಕದಲ್ಲಿ ಸುಖ ಸಿಗ್ತದೆ, ನಮಗೆ ಸುಖ ಒಂದು ಕ್ಷಣ, ಮತ್ತೆ ದುಃಖ ಬರ್ತದೆ. ಹಾಗಾಗಿ ವೈಕುಂಠದಲ್ಲಿ ದುಃಖದ ಲವಲೇಶ ಸಂಪರ್ಕ ಇಲ್ಲದ ಸುಖ ಅಂತ ಹೇಳ್ತಿರಲ್ಲ, ಅದರ ಅನುಭವ ನಮಗೆ ಇಲ್ಲೇ ಆದರೆ ಏನಾಗ್ತದೆ ಗೊತ್ತೇ ಇಲ್ಲ. ಗೊತ್ತಿಲ್ಲದವರ ದೇಶದ ಬಗ್ಗೆ ಹಾಗೆ ಹೀಗೆ ಅಂತ ಹೇಳಿದಾಗ ಹೌದಾ ಏನೋ ಕಥೆ ಹೇಳ್ತಾ ಇದ್ದಾರೋ ಏನೋ ಅನ್ಸ್ಬಿಡ್ಬೋದು. ಆದ್ರೆ ಇಲ್ಲೇ ಅನುಭವಿಸಿದರೆ ಇಲ್ಲ, ಈ ಸುಖ ವೈಕುಂಠದಿಂದ ಸುಖ ಸಿಗ್ತದೆ ಅನ್ನುವಂಥದ್ದು ಏನು ಸಚ್ಚಿದಾನಂದ ಭಗವಂತನ ಚಿಂತನೆ ಹೀಗೆ ಮಾಡಬೇಕು ಹಾಕೊಂಡು ನಮ್ಗೇನು ಅನುಭವಕ್ಕೆ ಬರುವುದಿಲ್ಲ. ಆದರೆ ಸುಖ ಇದೆ. ಆ ಸುಖದ ಅನುಭವ ಒಂದು ಸ್ವರೂಪ ನಮಗಾದರೂ ಸಾಕು, ಮತ್ತೆ ಅದರಲ್ಲಿ ಪ್ರತಿ ಕೊಡ್ಲಿಕ್ಕೆ ಅವಕಾಶ ಇದೆ. ಸ್ವಾಮೀಜಿ ನಮಗೆ ತಿಳಿಸಿಕೊಡಬೇಕು. ಅದು ಈ ಕಾರ್ತಿಕ ಮಾಸ ಸಂದರ್ಭ ಬಂದಿದ್ದು ರಾಜ ಸ್ವಾಮಿಗಳೇನು ಹೇಳಲಿಲ್ಲ. ಕೆಲವು ಸಂಸ್ಥೆ ಏನಾಗ್ತದೆ ಅಂದ್ರೆ ಮೌನ ಮಾಡಬೇಕು. ಆ ಕ್ಷಣದಲ್ಲಿ ಉತ್ತರ ಕೊಡ್ಲಿಕ್ಕೆ ಹೋಗಬಾರದು. ಅನುಭವಕ್ಕೆ ತಂದು ಕೊಟ್ಟು ಆಮೇಲೆ ಇದೇ ಪ್ರಶ್ನೆಗೆ ಉತ್ತರ ಅಂತ ಹೇಳಬೇಕು. ಹಾಗೆ ಸ್ವಾಮಿಗಳು ಮೌನ ಮಾಡಿ ರಾಜ 3 ದಿನ ಉಡುಪಿಯಲ್ಲಿ ವಾಸ್ತವೇಕ ನಿತ್ಯದಲ್ಲೂ ಕೂಡ ಪ್ರಾಪ್ತಿಯ ಪೂಜೆ ನಂತರದಲ್ಲಿ ಸಂಗೀತ ನಡೀತದೆ. ಅಲ್ಲಿ ಇದೆ ವಾದಿರಾಜರು ಕೊಟ್ಟಿರುವ ಕೀರ್ತನೆಗಳನ್ನು ಹಾಡುತ್ತಾ ಭಕ್ತಿಯಿಂದ ನರ್ತನ ಮಾಡುತ್ತಾ ಪ್ರದಕ್ಷಿಣೆ ಬರುವಂಥದ್ದು ಕೃಷ್ಣನಿಗೆ. ಇದೇ ರೀತಿಯಾಗಿ ರಾಜ ತಾನು ಕೂಡ ಎಲ್ಲರ ಜೊತೆಗೆ ಪ್ರದಕ್ಷಿಣೆ ಬಂದಿದ್ದಾನೆ. ರಾತ್ರಿಯ ಹೊತ್ತು ಪೂಜೆಯನ್ನು ಮುಗಿದು ಸರ್ವಜ್ಞ ಪೀಠದಲ್ಲಿ ಗುರುಗಳು ಕೂತಿದ್ದಾರೆ. ರಾಜ ಎದುರು ಕೂತಿದ್ದಾನೆ. ಅವತ್ತು ನೀನು ಒಂದು ದಿನ ಕೇಳಿದ್ಯಲ್ಲ, ವೈಕುಂಠದಲ್ಲಿರುವ ಸುಖದ ಒಂದು ಚೂರು ನನಗೆ ಅನುಭವಕ್ಕೆ ಅನುಭವವಾಗಿತ್ತು ಅಂತ. ಈ 3 ದಿನ ನೀನೇನು ಅನುಭವಿಸಿದೆ? ಇಲ್ಲಿ ಏನು ಅನುಭವಿಸಿದೆ? ನಾನು ರಾಜ ಎನ್ನುವ ಅಹಂಭಾವವನ್ನು ಬಿಟ್ಟು ಸಾಮಾನ್ಯ ಭಕ್ತರಂತೆ ಕೃಷ್ಣನ ಪ್ರದಕ್ಷಿಣೆಯಲ್ಲಿ ವಿಶೇಷವಾಗಿ ಭಕ್ತಿ ಮಾಡಿದೆಯಲ್ವಾ, ನಿನ್ನ ಅನುಭವ ಹೇಗಿತ್ತು? ಇಲ್ಲ, ವಿಲಕ್ಷಣವಾಗಿ ಹೇಳಲಿಕ್ಕಾಗ್ತದ? ಪದಗಳ ರೂಪ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸುಖವನ್ನ ಅನುಭವಿಸಿದ್ಯಲ್ಲ, ಸದ್ಯ ವೈಕುಂಠದಲ್ಲಿ ಅನ್ನುವಂಥದ್ದು ವಿಶ್ವಪ್ರಿಯ ತೀರ್ಥರು, ಅದು ವೃಂದಾವನಾಚಾರ್ಯರು ದೃಷ್ಟಾಂತ ಪೂರ್ವಕವಾಗಿ ಆ ರಾಜನಿಗೆ ಬುದ್ಧಿ ಹೇಳಿದರಂತೆ. ಅರ್ಥಾತ್ ನಮಗೆ ತಿಳುವಳಿಕೆ ಈ ಸಂಕೀರ್ತನೆಗಳು ಅನ್ನುವಂಥದ್ದು, ಆ ಭಜನೆ ಕೀರ್ತನೆಗಳಲ್ಲಿ ಆ ಶಕ್ತಿ ಇದೆ. ನಾವು ಎಷ್ಟು ಅನುಭವಿಸುತ್ತಾ ಹೇಳುತ್ತೇವೋ ಆ ಆನಂದವನ್ನು ಅನುಭವಿಸಾಧ್ಯ. ಇದು ದಾಸರಾಯರು ಕೊಟ್ಟಿದ್ದಾರೆ. ಕೇಳಲಿಕ್ಕೆ ಮಂಗಳವಾಗಿದೆ, ಸುಶ್ರಾವ್ಯವಾಗಿದೆ. ಈ ರಾಗ ಇಷ್ಟ ಆಯಿತು, ನನಗೆ ಸಂಗೀತ ಗೊತ್ತಿದೆ, ನಾನು ಹೇಳುತ್ತೇನೆ, ಆನಂದಿಸಿದ್ದು ಒಂದು ಹಂತವಾದರೆ ಅದು ಆಳಕ್ಕೆ ಇಳಿಯಬೇಕು. ಅದು ನಿಮಗೆ ಕರ್ಣಕ್ಕೆ ಆನಂದ ಕೊಡಲಿ, ಕೇಳಲಿಕ್ಕೆ ಮಧುರವಾಗದಲ್ಲಿ ಅಂತ ದಾಸರು ಪದಗಳ ರಚನೆ ಮಾಡಿಲ್ಲ.
ಭಕ್ತಿಯಿಂದ ಪರವಶರಾಗಿ ದೇವರ ಬಗ್ಗೆ ನಾವು ಕೀರ್ತನೆಗಳನ್ನು ರಚನೆ ಮಾಡಿದ್ದು. ಈ ಕೀರ್ತನೆಗಳನ್ನು ಹಾಡುತ್ತಾ ಕಾರ್ತಿಕ ಮಾಸದಲ್ಲಿ ಉತ್ಥಾನ ದ್ವಾದಶ ಪರ್ವ ಕಾಲದ ತನಕೂ ಕೂಡ ಈ ಸಂಕೀರ್ತನೆಯನ್ನು ಮಾಡುವಂಥದ್ದು. ಇದು ವಿಶೇಷವಾಗಿ ನಮಗೆಲ್ಲ ಕಲಿಯುಗದಲ್ಲಿ ನಾಮ ಸಂಕೀರ್ತನೆಗೆ ವಿಶೇಷವಾದ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕಾರ್ತಿಕ ಮಾಸ ಅನ್ನುವಂಥದ್ದು ದೀಪವನ್ನು ಬೆಳಗಬೇಕು ಅಂತ. ಇದು ಎಲ್ಲಿಯ ತನಕ ಅಂದ್ರೆ ಕಾರ್ತಿಕ ಮಾಸದಲ್ಲಿ ಆ ಮಹಾತ್ಮ ಹೇಳುವಾಗ ಒಬ್ಬನಿಗೆ ಜೂಜಾಟದ ಚಟ ಇತ್ತಂತೆ. ಕೆಟ್ಟ ಹವ್ಯಾಸ, ಏನು ಸಿಕ್ಕಿದರೂ ಜೂಜಾಟ ಆಡುವಂಥದ್ದು. ಅಪ್ಪ ಮಾಡಿಟ್ಟ ಆಸ್ತಿಯನ್ನೆಲ್ಲ ಕಳೆದುಕೊಂಡಂತೆ. ಕಳೆದುಕೊಂಡ ಮೇಲೆ ಇನ್ನು ಊರಲ್ಲಿಂದ ಸಾಲ ಜಾಸ್ತಿ ಆಯಿತು, ನನಗೆ ಇಲ್ಲಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಲೋಚನೆ ಮಾಡಿದ. ಒಂದಷ್ಟು ಜನ ತೀರ್ಥಯಾತ್ರೆಗೆ ಹೋಗ್ತಾ ಇದ್ರು, ಅವರ ಜೊತೆಗೆ ತಾನು ಸಾಗಿರದಂತೆ. ಆದರೆ ಎಲ್ಲಿ ಹೋದರೂ ನಮ್ಮ ಚಟ ಬಿಡುವುದಿಲ್ಲ. ಒಂದು ದೊಡ್ಡ ಕ್ಷೇತ್ರಕ್ಕೆ ಹೋಗಿದ್ದಾರೆ, ವಿಷ್ಣುವಿನ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೋಗಿ ರಾತ್ರಿ ಹೊತ್ತಿನಲ್ಲಿ ಜೂಜಾಟ ಆಡಬೇಕು ಅಂತ ಅವನು ದೀಪ ಹಚ್ಚಿದರಂತೆ. ಆ ದೀಪ ಕಾರ್ತಿಕ ಮಾಸ ದೇವರ ಎದುರಿನಲ್ಲಿ ದೀಪ ಹಚ್ಚಿಟ್ಟು ಅವನು ಜೂಜಾಟ ಆಡಿದ್ದು. ಆದರೆ ಮರಣ ಹೊಂದಿದ ಮೇಲೆ ಸದ್ಗತಿ ಆಯ್ತಂತೆ. ಕಾರ್ತಿಕ ಮಾಸದಲ್ಲಿ ದೇವರ ಎದುರಿನಲ್ಲಿ ದೀಪವನ್ನು ಬೆಳಗಿದರೆ ಎಂತಹ ಪುಣ್ಯ ಇದೆ ಎಂಬುದಕ್ಕೆ ಈ ಕಥೆಯನ್ನು ದೃಷ್ಟಾಂತವಾಗಿ ಕಾರ್ತಿಕ ಮಾಸ ಮಹಾತ್ಮೆಯಲ್ಲಿ ಹೇಳಿದ್ದಾರೆ. ಇನ್ನು ಒಂದು ಇಲಿ ಕಥೆಯನ್ನು ಹೇಳಿದ್ದಾರೆ. ಇಲಿ ಪ್ರಾಣಭಯದಿಂದ ಓಡಿ ಬಂತು, ದೀಪದ ಹತ್ತಿರ ಅಡಗಿಕೊಳ್ಳಬೇಕು ಅಂತ ಹೋದಾಗ ಅದರ ಮೂಗು ತಾಗಿ ಆ ದೀಪ ಸ್ವಲ್ಪ ಮುಂದಾಯಿತು, ಆರಿ ಹೋಗ್ತಾ ಇತ್ತು. ಆ ಬತ್ತಿ ಸ್ವಲ್ಪ ಮುಂದೆ ಮಾಡಿದ್ದರಿಂದಾಗಿ ದೀಪ ಒಂದಷ್ಟು ಪ್ರಜ್ವಲಿಸಿದಂತೆ. ಅದರಿಂದಾಗಿ ಆ ಇಲ್ಲಿಗೆ ಸದ್ಗತಿ ಆಗಿದೆ ಎಂಬುವ ಮಹಾತ್ಮೆಯನ್ನ ಕಾರ್ತಿಕ ಮಾಸದ ವಿಚಾರದಲ್ಲಿ ಹೇಳುತ್ತಾರೆ. ಒಟ್ಟಿನಲ್ಲಿ ದೀಪವನ್ನು ಬೆಳಗಬೇಕು, ದಾನಗಳನ್ನು ಕೊಡಬೇಕು, ರಾತ್ರಿ ಹವನ ಅಲ್ವಾ ಎಲ್ಲ ಬಂತು. ಇದೆಲ್ಲ ವನಭೋಜನ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಅಂತೆಲ್ಲ ಇದೆ. ಏನು ಫಲ ಇದಕ್ಕೆ? ಈಗ ವನಭೋಜನ ಅನ್ನುವಂಥದ್ದು ಒಂದು ಆಮೇಲೆ ನಲ್ಲಿ ಗಿಡವನ್ನ ಒಂದು ಕೊಂಬೆ ಇಟ್ಟುಕೊಂಡು ಅದು ಎದುರಿನಲ್ಲಿ ಹೋಮ ಮಾಡುವಂಥದ್ದು ಅನ್ನುವಂಥದ್ದು ಒಂದು ಕಡೆ ನಡೀತದೆ. ಇಲ್ಲ ದಾತ್ರಿಯ ದೊಡ್ಡ ಮರದ ಕೆಳಗೆ ಆ ಹವನವನ್ನ ಮಾಡಿ ಅಲ್ಲಿ ಭೋಜನ ಮಾಡಬೇಕು. ಇದರಿಂದ ಏನು ಫಲ ಅಂತ? ರಾತ್ರಿ ಹವನವನ್ನ ಮಾಡಿ ವನಭೋಜನ ಮಾಡಿದರೆ ಊಟ ಮಾಡುವ ಹೊತ್ತಿನಲ್ಲಿ ಮಾತನಾಡಿದರೆ ಮಹಾದೋಷ. ಯಾಕೆ? ದೇವರ ಚಿಂತನೆ, ರೂಪಗಳು, ಹೊರಗಿರೋ ರೂಪಗಳು, ಒಳಗಿರುವ ರೂಪಗಳು ನಮ್ಮಲ್ಲಿ ಶಕ್ತಿಯನ್ನು ಕೊಟ್ಟು ಜೀರ್ಣ ಮಾಡಿಕೊಡು. ಆ ವಾಸುದೇವರ ಅನಿರುದ್ಧ 4-5 ರೂಪಗಳು ವಾಸುದೇವರ ಅವಕಾಶ ಕೊಡುವ ರೂಪ. ಈ ಸಂಕರ್ಷ ನಿರುದ್ಧ ರೂಪಗಳು ಹೊರಗಿದ್ದು ಭಗವತ್ ಶಕ್ತಿ ಕೊಡುವಂಥದ್ದು. ಎಲ್ಲ ರೂಪಗಳ ಚಿಂತನೆ ಮಾಡಿಕೊಂಡು ಭೋಜನ ಮಾಡಬೇಕು. ಅದು ಯಜ್ಞ, ವೈಶ್ವಾನ ಯಜ್ಞ ಅಂತ ಇದೆ. ಆದರೆ ಮನೆಯವರು ಒಂದೊಮ್ಮೆ ಸೇರುವುದಿದ್ದರೆ ಊಟದ ಹೊತ್ತಿಗೆ. ಹಾಗಾಗಿ ಊಟದ ಹೊತ್ತಿನಲ್ಲಿ ಆಡುವಷ್ಟು ಮಾತು ಮತ್ತೆ ಫ್ರೀ ಇದ್ದಾಗ ಮಾತಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಊಟ ಮಾಡುವ ಹೊತ್ತಿನಲ್ಲಿ ಮಾತನಾಡಿದ ದೋಷ ವನಭೋಜನದಿಂದ ಪರಿಹಾರ ಆಗ್ತದೆ. ಪರಾಜ್ಞ, ಯಾವ ನಿಷಿದ್ಧ ಪದಾರ್ಥಗಳನ್ನ ಸ್ವೀಕಾರ ಮಾಡಿದಂತಹ ದೋಷ ಅದೆಲ್ಲವೂ ಕೂಡ ಈ ವನಭೋಜನದಿಂದ ಪರಿಹಾರ ಆಗ್ತದೆ ಎಂಬುದು ಈ ಕಾರ್ತಿಕ ಮಾಸದ ಮಹಾತ್ಮೆಗಿದೆ. ಎಲ್ಲ ಮಿಗಿಲಾಗಿ ಕಾವೇರಿ ಸ್ನಾನ ಮಾಡಬೇಕಂತೆ ಕಾರ್ತಿಕ ಮಾಸದಲ್ಲಿ. ಇಲ್ಲ ತುಂಬ ದೂರ ಆಯಿತು, ಟ್ರಾಫಿಕ್ ನಲ್ಲಿ ಹೋಗಿ ಬರ್ಲಿಕ್ಕೆ ನಮ್ಗೆ ಆಗುವುದಿಲ್ಲ ಅಂತ ನಮಗೇನಾದ್ರೂ ಉದಾಸೀನ ಇದ್ದರೆ ಶಾಸ್ತ್ರ ಹೇಳುವಾಗ ಅಹಂಕಾಶಿ ಗಮಿಷ್ಯಾಮಿ ಅಂತ ಹೇಳಿದ್ರೆ ಸಾಕು, ನಾನು ಕಾಶಿಗೆ ಹೋಗ್ತೇನೆ ಇಷ್ಟು ಹೇಳಿದರೂ ಕಾಶಿಯಲ್ಲಿ ವಾಸ ಮಾಡಿದ ಪುಣ್ಯ ಇದೆಯಂತೆ. ದೇವರು ಮಹಾಕಾರುಣ್ಯ, ದೊಡ್ಡ ಕ್ಷೇತ್ರಕ್ಕೆ ಹೋಗ್ತೇನೆ, ದಾನ ಮಾಡ್ತೇನೆ, ಹೋಗುವುದಿಲ್ಲ, ಆದರೂ ಹೇಳಿದರೂ ಪುಣ್ಯ ಇದೆಯಂತೆ. ಆ ರೀತಿಯಾಗಿ ಕಾವೇರಿಯಲ್ಲಿ ಸ್ನಾನ ಮಾಡ್ತೇನೆ ಹೋಗಿ ಅಂತ ಸಂಕಲ್ಪ ಮಾಡಿದರೂ ಸಾಕು, ಅಲ್ಲಿ ಸ್ನಾನ ಮಾಡಿದ ಪುಣ್ಯ ಫಲ ನಮ್ಗೆ ಸಿಗ್ತದೆ. ಯಾಕೆ ಕಾವೇರಿ ಈ ತುಲಾ ಮಾಸದ ಸ್ನಾನ ಮಾಡಬೇಕು, ಕಾರ್ತಿಕ ಮಾಸದ ಸ್ನಾನ ಮಾಡಬೇಕು? ಇದಕ್ಕೆ ಅದು ಪುರಾಣದ ಕಥೆ ಹೇಳ್ತಾರೆ. ಗಂಗೆಗೆ
ತುಂಬಾ ತಲೆ ಬಿಸಿ ಆಯ್ತಂತೆ. ಎಂತೆಂತ ಪಾಪಿಗಳು ಬಂದು ಹುಡುಕ್ತಾರೆ ಅಲ್ಲ. ಗಂಗೆಯ ಸ್ಮರಣೆ ಮಾಡಿದ್ರೆ ಸಾಕು, ಸ್ಪರ್ಶ ಮಾಡಿದ್ರೆ ಸಾಕು, ಮುಳುಗಿದರೆ ಸಾಕು, ಮಹಾಪುಣ್ಯ ಪುಣ್ಯ ಪುಣ್ಯ. ಹೌದು, ಎಲ್ಲಿ ಹೋಗ್ತದೆ ಪಾಪದ ಗಂಟು? ಗಂಗೆಗೆ ಬಂತಲ್ವಾ, ಗಂಗೆ ತಲೆ ಬಿಸಿ ಆಯ್ತಂತೆ. ಪರಮೇಶ್ವರ ಕೇಳ್ಕೊಳ್ತಾನಂತೆ, ನಾನೇನ್ ಮಾಡಬೇಕು? ಇಂಥ ಪಾಪ, ಎಂತೆಂಥ ಪಾಪಿಸ್ತರು ಅಲ್ಲ. ಬೇಡ, ಪಾಪಗಳನ್ನು ಹೇಳಿದ್ರೆ ಬೇಡ, ಪುಣ್ಯದ ಹೇಳ್ಕೊಂಡು ಗಂಗೆಗೆ ಪರಮೇಶ್ವರ ಸಮಾಧಾನ ಮಾಡ್ತಾನಂತೆ, ನೀನು ಚಿಂತೆ ಮಾಡಬೇಡ. ಕಾರ್ತೀಕ ಮಾಸ ಸಂದರ್ಭದಲ್ಲಿ ನೀನು ಕಾವೇರಿ ನದಿಗೆ ಹೋಗಿ ಮುಳುಗು, ಸ್ನಾನ ಮಾಡು. ನಿನ್ನ ಪಾಪದ ಏನು ತುಂಬಿಕೊಂಡಿದ್ದೀಯ ಆ ಪಾಪ ಎಲ್ಲ ಪರಿಹಾರ ಆಗ್ತದೆ ಅಂತ. ಹಾಗಾಗಿ ಕಾವೇರಿಯಲ್ಲಿ ಕಾರ್ತೀಕ ಮಾಸ ಈ ತುಲಾಮಾಸ ಸ್ನಾನ ಮಾಡಿದರೆ ಗಂಗೆಯ ಸನ್ನಿಧಾನ ಇರುವುದರಿಂದ ವಿಶೇಷವಾದ ಪುಣ್ಯವಿದೆ. ಎಲ್ಲ ಕಾರ್ತೀಕ ಮಾಸದ ಮಹಾತ್ಮೆ. ಮತ್ತೆ ದೀಪ ಬೆಳಗುವಂಥದ್ದು, ಕತ್ತಲೆ ದೂರ ಆಗಬೇಕು. ನಮಗೆ ಜ್ಞಾನವೇ ಪ್ರಧಾನ. ಹಾಗಾಗಿ ಅದರ ಕಡೆಗೆ ವಿಶೇಷವಾಗಿ ಗಮನವನ್ನ ನಾವು ಕೊಡಬೇಕು. ನಾವು ಯಾವಾಗಲೂ ಹೇಳುವುದಿದೆ, ನಮಗೆ ಕಾಮನ್ ಸೆನ್ಸ್ ದೇವರು ಕೊಟ್ಟರೆ ಸಾಕು ಅಂತ. ಏನು ಅಂದ್ರೆ ಸಾಮಾನ್ಯ ಜ್ಞಾನ ಬೇಕು. ನಾವು ಎಲ್ಲಿ ಹೇಗಿರಬೇಕು ಇಷ್ಟು ತಿಳಿದ್ರೆ ನಾವು ಉದ್ಧಾರ ಆಗಿ ಬಿಡುತ್ತೇವೆ. ಯಾಕೆ? ಮನುಷ್ಯ ದೇಹ ಬಂದಿದೆ, ಆಯಿತು, ಅವರು ಇದ್ದಾರೆ, ನಾನು ಇದ್ದೇನೆ, ನಮಗೇನು ವ್ಯತ್ಯಾಸ ಇಲ್ಲ. ನಿಮಗೆ ಸಂಸ್ಕಾರವಾಗಿದೆ, ನೀವು ಬ್ರಾಹ್ಮಣರು, ಆಯಿತು ಅಲ್ಲ. ಅವರು ಹೋಗಿ ತಿಂತಾರೆ, ಅವರು ಇದು ಮಾಡ್ಕೊಂಡು ತಿಂತಾರೆ, ಅವರು ನಿಂತ್ಕೊಂಡು ತಿಂತಾರೆ, ಅವರು ಮಾತಾಡ್ತಾರೆ ಊಟ ಮಾಡುವಾಗ, ನಾನೂ ಮಾತಾಡ್ತೀನಿ, ವ್ಯತ್ಯಾಸ ಇತ್ಯಾದಿ ಇತ್ಯಾದಿ. ನಮ್ಮ ಅವರು ಆ ರೀತಿ ಮಾಡ್ತಾರೆ, ಅವರು ಆರಾಮಾಗಿದ್ದಾರೆ, ಇಲ್ಲ ನಾನು ಬ್ರಾಹ್ಮಣ, ನನಗೆ ಸಂಸ್ಕಾರ ಇದೆ, ನಾನು ಬದುಕಬೇಕು, ಹೇಗಿರಬೇಕು, ನನ್ನ ಕರ್ತವ್ಯ. ಈ ಜನ್ಮ ಉದ್ಧಾರವಾಗಲಿಕ್ಕೆ ಇರುವಂಥದ್ದು, ಈ ದೇಹ ಉದ್ಧಾರವಾಗಿ ಸಿಕ್ಕಿರುವಂಥದ್ದು. ಹಾಗಾಗಿ ನಾನು ಇಷ್ಟು ದಿನ ಹೇಗಿದ್ದೀವಿ, ಆಯ್ತು, ಇನ್ನು ಮುಂದಾದ್ರೂ ಬದಲಾಗ್ತೇನೆ, ಇನ್ನು ಮುಂದಾದ್ರೂ ಬದಲಾಗ್ತೇನೆ. ಈ ಚಿಂತನೆ ನಮ್ಮೊಳಗೆ ತಂದುಕೊಳ್ಳುವ ಪ್ರಯತ್ನ ಮಾಡಿದರೆ ಜ್ಞಾನದಲ್ಲಿ ರತಿ ಹುಟ್ಟುತ್ತದೆ. ಹುಟ್ಟಿಸುತ್ತಾರೆ ದೇವತೆಗಳೆಲ್ಲರೂ ಕೂಡ ಸಹಾಯಕರಾಗ್ತಾರೆ. ಹಂಬಲ ಬೇಕು, ನನಗೆ ಬೇಕು, ಇದು ಬೇಕು, ಸುಖ ಇದೆ. ಯಾವುದೋ ಸುಖವನ್ನು ಬಯಸಿ ಅಲ್ಲಿ ಹೋಗಿ ಕಾರುವುದಕ್ಕಿಂತಲೂ ಕೂಡ ಭಗವತ್ ಸ್ಮರಣೆ ಅದು ನಮಗೆ ಮರೆಯಾಗುತ್ತೆ. ಹೀಗೆ ಕೃಷ್ಣ ಮಠಕ್ಕೆ ಬಂದಾಗ ಮಾತು ಶುರುವಾಗ್ತದೆ. ಹೌದಾ? ಯಾವುದೋ ಒಂದು ಫಂಕ್ಷನ್ಗೆ ಹೋದ ವಿಚಾರ ಬೇರೆ, ಯಾವುದೋ ಒಂದು ಫಂಕ್ಷನ್ ಮಾಡಿ ಹೋದ್ವಿ, ಅಲ್ಲಿ ಮಾತಾಡೋದು ಸಹಜ. ನಾವು ಭೇಟಿ ಆಗುವುದಿಲ್ಲ, ಅಥವಾ ಎಷ್ಟು ಭೇಟಿ ಆದ್ರೂ ಇವತ್ತು ಬೆಳಿಗ್ಗೆ ಭೇಟಿಯಾಗಿ ಸಂಜೆ ಭೇಟಿಯಾಗಿರುತ್ತೆ, ಆದ್ರೂ ಕೂಡ ಮಾತು ಮುಗಿಯುವುದಿಲ್ಲ ನಮ್ದು. ಆದ್ರೆ ದೇವಸ್ಥಾನಗಳಿಗೆ ಬಂದಾಗ, ಗುರುಗಳ ಸನ್ನಿಧಾನಕ್ಕೆ ಬಂದಾಗ ಒಂದು ಸ್ವಲ್ಪ ಎಚ್ಚರ ತಂದುಕೊಂಡು, ಯಾವಾಗ ಹೇಳುವುದಿದೆಯಲ್ಲ, ಮಾತೆಯರಿಗೆ ಅಷ್ಟೇ ಮಾತು ಜಾಸ್ತಿ ಅಂತ. ಅದು ಸಹಜ, ಈಗ ಹೇಳ್ಬೋದು. ಯಾಕಂದ್ರೆ ಏನು ಮೌನ ಬಂಗಾರ ಅಲ್ಲ, ಮಾತು ಬೆಳ್ಳಿ ಇರ್ತೇನೆ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಹೌದು, ಎರಡಕ್ಕೂ ರೇಟ್ ಜಾಸ್ತಿ ಆಗಿದೆ. ನಾವು ಮಾತಾಡ್ತೇವೆ ಅಂತಲ್ಲ, ಯಾಕೆ ನಾವು ಎಲ್ಲಿದ್ದೇವೆ, ಏನಕ್ಕೆ ಬಂದಿದ್ದೇವೆ, ಈ ಎಚ್ಚರ ಬೇಕಾಗಿದೆ ನಮಗೆ. ಅದೇ ಸಾಮಾನ್ಯ ಜ್ಞಾನ. ನಾನು ಇಷ್ಟಕ್ಕೆ ಅಲ್ಲ, ಒಂದು ಕ್ಷೇತ್ರಕ್ಕೆ ಬಂದೆ ಹೀಗಲ್ಲ. ಈ ದೇಹ ಅನ್ನುವಂಥ ಕ್ಷೇತ್ರ ಅಲ್ವಾ? ನಾವು ಯಾವಾಗಲೂ ಹೇಳಿದ್ದಿದೆ, ಇದು ಚಾತುರ್ಮಾಸದ್ದು ಹೇಳಿ ಅಲ್ಲ, ಬಿಟ್ಟು ಹೋಗಿದೆ. ಅದು ಅನ್ಯ ಕ್ಷೇತ್ರ ಕೃತಂ ಪಾಪಂ, ಪುಣ್ಯಕ್ಷೇತ್ರ ವಿನಶ್ಯತಿ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವರ್ಧನೆಗೂ ಭವಿಷ್ಯತಿ. ಕೇಳಿದ್ದೇವಲ್ವ ಇದು? ಯಾವುದೋ ಒಂದು ಮಾಡಿದ ಕರ್ಮ ಕಳ್ಕೊಳ್ಬೇಕು, ಗಂಟು ಕಳ್ಕೊಳ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಕ್ಷೇತ್ರಕ್ಕೆ ಹೋಗಬೇಕು. ಕ್ಷೇತ್ರಕ್ಕೆ ಹೋಗಿ ನಾವು ಮಾಡುವ ಸತ್ಕರ್ಮ, ಸದ್ವಿಚಾರಗಳು, ಸತ್ಸಂಗ ಇವೆಲ್ಲವೂ ಕೂಡ ನಮ್ಮ ದುರಿತಗಳನ್ನು ದೂರ ಮಾಡ್ತದೆ, ಹೇಳಿದ್ದೇವೆ. ಆದರೆ ಅದೇ ಈ ದೇಹ ಅನ್ನುವಂಥದ್ದೇ ಕ್ಷೇತ್ರ ಅಂತ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಕೃಷ್ಣನೇ ಹೇಳ್ತಾನೆ. ಕ್ಷೇತ್ರಕ್ಕೆ ಯೋಗ ಅಂತಾನೆ ಇರುವಂತದ್ದು. ಯಾರು? ನಾನು ಕ್ಷೇತ್ರ, ಇದು ಕ್ಷೇತ್ರ, ಕ್ಷೇತ್ರಕ್ಕೆ ಭಗವಂತ ತಿಳಿದುಕೊಳ್ಳಬೇಕು. ಹಾಗಾಗಿ ಈ ಕ್ಷೇತ್ರದಲ್ಲಿ ನಾವು ಬಂದಿದ್ದೇವೆ, ಇಲ್ಲಿ ಸತ್ಕರ್ಮ ನಡೆಯಬೇಕು. ಇದು ಪುಣ್ಯಕ್ಷೇತ್ರ. ಇದು ಮಾನವ ದೇಹ ಅನ್ನುವಂಥ ಜನ್ಮ ಅನ್ನುವಂಥ ಸುಮ್ಮನೆ ಬಂದದ್ದಲ್ಲ. ಯಾಕೆ? ಬೇರೆ ಪ್ರಾಣಿ ದೇಹ ಅಂದರೆ ಅಲ್ಲೂ ಕೂಡ ಸುಖ ಇದೆ. ಯಾವ ಸುಖ? ತಿನ್ನುವಂಥದ್ದು,
ಸಂತಾನವನ್ನು ಹೊಂದುವಂಥದ್ದು, ನಿದ್ರಿಸುವಂಥದ್ದು ಆ ದೇಹದಲ್ಲೂ ಇದೆ. ಈ ದೇಹದಲ್ಲೂ ಅಷ್ಟೇ ಆದರೆ ಏನು ವ್ಯತ್ಯಾಸವಾಯಿತು? ಇಲ್ಲ. ಮಾನವ ಜನ್ಮ ದೊಡ್ಡದು ಯಾವಾಗ ದೇವರ ಚಿಂತನೆಗೆ ಈ ನನ್ನ ಜನ್ಮ ಅದು ಸಾರ್ಥಕ, ಅದು ಕಾರಣವಾದಾಗ ಮಾತ್ರ ಅದು ಸಾರ್ಥಕವಾಗ್ತದೆ. ಆ ದೃಷ್ಟಿಯಿಂದ ನಮಗೆ ಸಾಮಾನ್ಯ ಜ್ಞಾನ ಬೇಕು, ನಮ್ಮ ನಮ್ಮ ಕರ್ತವ್ಯಗಳ ಎಚ್ಚರ ಬೇಕು. ಸಂಬಂಧದೊಳಗೆ ತಂದೆಯಾಗಿ, ತಾಯಿಯಾಗಿ, ತಮ್ಮನಾಗಿ, ಅಣ್ಣನಾಗಿ, ಅಕ್ಕನಾಗಿ, ತಂಗಿಯಾಗಿ, ಮಡದಿಯಾಗಿ, ಅತ್ತೆಯಾಗಿ, ಸೊಸೆಯಾಗಿ ಒಂದೊಂದು ಸ್ಥಾನಕ್ಕೂ ಒಂದೊಂದು ಕರ್ತವ್ಯ ಇದೆ. ಇದು ಮನೆಯೊಳಗೆ, ಹಾಗೆ ಸಮಾಜದಲ್ಲಿ ಯೋಗ್ಯ ಸಂತಾನವನ್ನು ಪಡೆದು ಆ ಪಡೆದ ಸಂತಾನಕ್ಕೆ ಸಂಸ್ಕಾರವನ್ನು ಕೊಡುವ ದೊಡ್ಡ ಕರ್ತವ್ಯ ನಮ್ಮದಿದೆ. ಅಷ್ಟೇ ಅಲ್ಲ, ಸಮಾಜದಲ್ಲೂ ಕೂಡ ನಮ್ಮದೇ ಆದ ಕರ್ತವ್ಯ ಇದೆ, ನಮ್ಮ ಸ್ಥಾನದ ಕರ್ತವ್ಯ ಇದೆ. ಹಾಗಾಗಿ ಯಾವ ಸ್ಥಾನವನ್ನು ನಾವು ಹೊಂದಿದ್ದೇವೋ ಆ ಸ್ಥಾನದ ಎಚ್ಚರವನ್ನು ಬಂದರೆ ಸಾಕು. ಸ್ಥಾನದ ಎಚ್ಚರ ಅದೇ ಸಾಮಾನ್ಯ ಜ್ಞಾನ. ಇಷ್ಟು ಬಂದರೆ ಸಾಕು. ಶಾಸ್ತ್ರ ಜ್ಞಾನ ಎಲ್ಲವೂ ಬರ್ತದೆ. ಯಾಕೆ? ನಾನು ಮೋಸ ಮಾಡುವುದಿಲ್ಲ, ದುರಾಸೆ ಇಲ್ಲ. ಯಾವಾಗ ಈಗ ಎಲ್ಲಿ ಹೋದರೂ ಕೂಡ ಭ್ರಷ್ಟಾಚಾರ ಅಂತ ನೋಡ್ತೇವೆ. ಏನು ಅಷ್ಟು ಕೋಟಿ ಅಂತ, ಇಷ್ಟು ಕೋಟಿ ಅಂತ, ಯಾಕೆ ಬಂತು? ಆಸೆ ಜಾಸ್ತಿ ಆಯಿತು, ದುರಾಸೆ ಜಾಸ್ತಿ ಬೇಕು, ಭಯ ಇಲ್ಲ, ಕರ್ತವ್ಯ ಎಚ್ಚರ ಇಲ್ಲ. ನಮಗೆ ಎಲ್ಲ ಕಡೆಯಲ್ಲೂ ಕೂಡ ದೇವರಿದ್ದು ಒಬ್ಬ ಕಳ್ಳ ತನ್ನ ಮಗನಿಗೆ ಉಪದೇಶ ಕೊಟ್ಟಾರೆ. ಅಲ್ಲಿ ಹರಿಕತೆ ಆಗ್ತಾ ಇರ್ತಾರೆ. ಎಲ್ಲರೂ ಆ ದಾಸರ ಹರಿಕತೆಯನ್ನು ಕೇಳುತ್ತಾ ಪರವಶರಾಗಿರುತ್ತಾರೆ. ನಾನು ಈಗ ಹೋಗಿ ಅವರ ಸ್ವತ್ತುಗಳನ್ನು ಅಪಹಾರ ಮಾಡಬೇಕು ಅಂತ ತನ್ನ ಮಗನಿಗೆ ಟ್ರೈನಿಂಗ್ ಕೊಡ್ತಾ ಇದ್ದ. ಹೇಳ್ದ, ನೀನಲ್ಲಿ ಮಾತಿಗೆ ಗಮನ ಕೊಡಬೇಡ, ಹೋಗಿ ವಸ್ತುವನ್ನು ಕರ್ಕೊಂಡು ಬರಬೇಕು ಅಂತ ತನ್ನ ಮಗನಿಗೆ ಹೇಳಿದ. ಕಳ್ಳ ಮುಂದೆ ಹೋಗ್ತಾ ಇದ್ದಾನೆ. ಕೇಳಿದ ಮಗನ ಹತ್ರ, ಯಾರ ನೋಡ್ತಾ ಇದ್ದಾರೆ? ಎಲ್ಲಿ ಹೋಗಿ ತಂದೆ ಕಳ್ಳತನ ಮಾಡಬೇಕು? ಮಗ ಹೇಳಿದ, ಇಲ್ಲ ನೋಡ್ತಾ ಇದ್ದಾರೆ. ಕಳ್ಳ ತಂದೆ ತಿರುಗಿ ನೋಡ್ತಾನೆ, ಎಲ್ಲಿ ಯಾರು ಇಲ್ಲ ಇಲ್ಲ. ಅಲ್ಲಿ ಪ್ರವಚನದಲ್ಲಿ ದಾಸರು ಹೇಳಿದ್ರು, ಎಲ್ಲ ಕಡೆಯಲ್ಲಿ ಭಗವಂತ ಇರ್ತಾನೆ, ಅವನು ಸಹಸ್ರ ಚಕ್ಷುವು, ಸರ್ವ ವ್ಯಾಪ್ತ, ಎಲ್ಲ ಕಡೆ ನೋಡು. ಹಾಗಾಗಿ ನಾನು ಈಗ ಕಳ್ತನ ಮಾಡುವ ಜಾಗದಲ್ಲಿ ನಾನು ಭಗವಂತ ಕಾಣಿಸ್ತಾ ಇದ್ದಾನೆ. ಕಳ್ತನ ಮಾಡುವುದು ಹೇಗೆ? ಇಲ್ಲ, ದೇವರ ಕಣ್ಣನ್ನು ತಪ್ಪಿಸಿ ನಮಗೆ ಕುಕೃತ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ, ಆ ಭಯ ಬಂದರೆ ನಾವು ಕೆಟ್ಟ ಕೆಲಸ ಮಾಡುವುದಿಲ್ಲ, ಕೆಟ್ಟ ಚಿಂತನೆ ಕೂಡ ನಮಗೆ ಸಾಧ್ಯ ಇಲ್ಲ. ನತ್ತ ನಮುಂಗವನ್ನ, ಮುಖವಾಡವನ್ನು ಧರಿಸಿ ಮತ್ತೊಬ್ಬರ ಬಗ್ಗೆ ಕೆಟ್ಟ ಚಿಂತನೆಯನ್ನ ಮಾಡಬಹುದು. ಹೊರಗಿನ ಮುಖವಾಡ ಹಾಕೊಂಡಿರ್ತೇವೆ, ಆದರೆ ನೋಡುವ ಭಗವಂತನಿದ್ದಾನೆ, ಫಲ ಕೊಡುವುದು ಭಗವಂತ. ಈ ಎಚ್ಚರ ಬಂದಾಗ ನಾವು ಮತ್ತೊಬ್ಬರು ಕೇಳಲು ಬಯಸುವುದಿಲ್ಲ. ಅವರ ಕರ್ಮ, ನನ್ನ ಕರ್ಮ, ನಾನು ಬಂದಿದ್ದೇನೆ, ಅನುಭವಿಸ್ತಾ ಇದ್ದೇನೆ. ಅವರ ಕರ್ಮ ಅವರು ಅನುಭವಿಸ್ತಾ ಇದ್ದಾರೆ. ಇಲ್ಲ, ಅವರು ಒಳ್ಳೆಯವರು, ಕಷ್ಟ ಅನುಭವಿಸ್ತಾ ಇದ್ದಾರೆ, ಅವರ ಕಷ್ಟ ಪರಿಹಾರ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವ ಮನಸ್ಸು ಬರುತ್ತದೆ. ಇಲ್ಲ, ಹಾಗೆ ಆಗ್ಬೇಕು, ಅವರಿಗೆ ತುಂಬಾ ಮೆರಿಟ್ ಇದ್ರಲ್ವಾ, ಹಾಗೆ ಆಗ್ಬೇಕು ಬಯಸ್ತಾ ಇದ್ದೀನಿ ಅಂತ ಆದರೆ ತುಂಬಾ ಕೊಳಕು ತುಂಬಿಕೊಂಡಿದೆ ಇಲ್ಲಿ, ಇದು ಬೇಡ. ಹಾಗಾಗಿ ಕಾರ್ತಿಕ ಮಾಸದ ದೀಪವನ್ನ ದೇವರ ಎದುರು ಬೆಳಗುವ ಮೂಲಕ ನಮ್ಮ ಅಜ್ಞಾನ ದೂರವಾಗಲಿ, ನಮಗೆ ಮನುಷ್ಯ ದೇಹ ಬಂದಿರುವುದು ಸಾಧನೆಗೆ ಎಂಬುದು ಎಚ್ಚರ ಬರಲಿ. ತನ್ಮೂಲಕ ಎಲ್ಲರೂ ಕೂಡ ಉತ್ತಮ ಲೋಕವನ್ನ ನಾವು ಇಲಿಯಂತೆ ಅಲ್ಲ, ಅಥವಾ ಯಾರೋ ಜೂಜಾಟ ಆಡುವಂತಹ ಸಾಮಾನ್ಯ ಅವನು ದೇವ ಕದಾಚಿತ್ ಏನೋ ಕಾರಣದಿಂದ ಹಚ್ಚಿಲ್ಲ, ಹೀಗಲ್ಲ, ಉದ್ದೇಶ ಪೂರ್ವಕವಾಗಿ ದೇವರ ಎದುರಲ್ಲಿ ದೀಪವನ್ನ ಬೆಳಗೋಣ, ಕಾರ್ತಿಕ ಮಾಸದ ಸ್ನಾನವನ್ನ ಮಾಡೋಣ. ಅದು ಸೂರ್ಯೋದಯದ ಪೂರ್ವದಲ್ಲೇ ಮಾಡಬೇಕು ಅಂತ ಅಲ್ವಾ? ಕಾವೇರಿ ನೀರು ಬಿಸಿ ನೀರಲ್ಲ ಅಲ್ಲ, ಬೆಳಿಗ್ಗೆಯಿಂದ ಹಾಕೊಳ್ಳುವಾಗ ತಣ್ಣೀರು ತಲೆಗೆ ಹಾಕೊಳ್ಳೋಣ, ಎಳ್ಕೊಳ್ಳೋಣ. ಒಟ್ಟಿನಲ್ಲಿ ಕಾವೇರಿ ಸ್ಮರಣೆ ಜೊತೆಗೆ ನೀರನ್ನು ಎಳೆದುಕೊಂಡರೂ ಕೂಡ ಆ ಪುಣ್ಯ ನಮಗೆ ಭಗವಂತ ಕೊಡುತ್ತಾನೆ. ಆ ದೃಷ್ಟಿಯಿಂದ ನಮ್ಮೆಲ್ಲರೂ ಉದ್ಧಾರಕ್ಕಿರುವ ಈ ಕಾರ್ತಿಕ ಮಾಸ, ಈ ಸಂಕೀರ್ತನೆಗಳು, ಇದರ ನಿಜವಾದ ಲಾಭವನ್ನ ನಾವು ಪಡೆಯೋಣ. ಎಲ್ಲರಿಗೂ ಹರಿಗುರುಗಳ ಅನುಗ್ರಹ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣ.